ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಕ್ಕರೆ ಪಾಕ ಮಾಡಿಕೊಳ್ಳದೇನೆ ಬಾಯಲ್ಲಿಟ್ಟರೆ ತಕ್ಷಣ ಕರಗುವಷ್ಟು ತುಂಬಾ ಸಾಫ್ಟಾದ ರವೆ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಸಕ್ಕರೆ ಪಾಕ ಮಾಡಿ ರವೆ ಉಂಡೆ ಮಾಡಿಕೊಂಡಾಗ ಆರಿದ ಮೇಲೆ ಉಂಡೆ ಗಟ್ಟಿಯಾಗುತ್ತೆ ಅಂತಾರೆ. ಆದರೆ ಈ ರೀತಿ ಸಕ್ಕರೆ ಪಾಕ ಮಾಡಿಕೊಳ್ಳದೆ ರವೆ ಉಂಡೆನ ಮಾಡಿಕೊಳ್ಳಿ, ತುಂಬಾ ಸಾಫ್ಟಾಗಿ ರುಚಿಯಂತೂ ಅದ್ಭುತವಾಗಿರುತ್ತೆ. ಯಾವತ್ತೂ ರವೆ ಉಂಡೆನ ಮಾಡೇ ಇಲ್ಲ ಅನ್ನೋರು ಕೂಡ ಪರ್ಫೆಕ್ಟಾಗಿ ಮಾಡಿಕೊಳ್ಳಬಹುದು. ಹೇಗೆ ಮಾಡೋದು ಅಂತೇಳಿ ನೋಡಿಕೊಳ್ಳೋಣ ಬನ್ನಿ. ಬರೀ ಅರ್ಧ ಗಂಟೆಯಲ್ಲಿ ಮಾಡ್ಕೋಬಹುದಾಗಿದೆ. ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಪ್ಯಾನಿಗೆ ತುಪ್ಪ ಹಾಕಿ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ರವೆ ಉಂಡೆ ಮಧ್ಯೆ ಈ ಥರ ಡ್ರೈ ಫ್ರೂಟ್ಸ್ ಸಿಗ್ತಾಯಿದ್ರೆ ತುಂಬಾ ಟೇಸ್ಟಿ ಆಗ್ತದೆ. ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬಹುದು. ನಾನಿವತ್ತು ಗೋಡಂಬಿ ಹಾಕಿದ್ದೇನೆ, ಇದು ಮಾತ್ರ ಇದ್ದದ್ದು, ಹಾಗಾಗಿ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. ನಂತರ ಅದೇ ತುಪ್ಪಕ್ಕೆ ನಾನು 2 ಕಪ್ಪು ರವೆನ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಉರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಕೇಸರಿ ಬತ್ತಿಗೆ ನಾವು ಫ್ರೈ ಮಾಡಿದಾಗೆ ಕೆಂಪಾಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ಅಂತೇಳಿಲ್ಲ, ಸ್ವಲ್ಪ ಘಮ ಬರುವವರೆಗೆ ಫ್ರೈ ಮಾಡಿ. ತುಪ್ಪ ರವೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋವರೆಗೆ ಫ್ರೈ ಮಾಡಿ. ನಾನಿಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ. ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ. ರವೆ ಸ್ವಲ್ಪ ಅರಳ್ಕೊಳ್ಳುವವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಒಂದು ಅಗಲವಾದ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಿಗೆ ನಾನು 2 ಕಪ್ಪು ರವೆಗೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ರೆ ಹೆಚ್ಚು ಕಡಿಮೆ ಮಾಡಿಕೊಳ್ಬಹುದು. ಇದನ್ನು ನಾವು ರವೆಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಅದು ರವೆ ಚೆನ್ನಾಗಿ ಸಕ್ಕರೆಯಲ್ಲಿ ಕೋಟ್ ಆಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ನಾವು ಹುರಿದಿಟ್ಟಂಥ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ಈಗ ನಾವು ಬಿಸಿ ಮಾಡಿದ ಹಾಲನ್ನು ಬಿಸಿ ಹಾಲು ಹಾಕಬೇಕಾಗ್ತದೆ. ಯಾಕಂದರೆ ನಾವು ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಅಂದರೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಒಮ್ಮೆಗೆ ಹಾಕಿದರೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ನಿಧಾನಕ್ಕೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಮಗೆ ಗೊತ್ತಾಗ್ತದೆ, ಈ ಥರ ಉಂಡೆ ಮಾಡುವಾಗ ಗೊತ್ತಾಗ್ತದೆ ನಮಗೆ. ಇದು ಸ್ವಲ್ಪ ತುಂಬಾ ಸಾಫ್ಟ್ ಆಯಿತು ಅಂತೇಳಿ ನನಗೆ ಅನ್ನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರವೆನ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಗೊತ್ತಾಗ್ತದೆ ಉಂಡೆ ಕಟ್ಟಲಿಟ್ಟು ಹದ ಬಂದಿದೆ ಇಲ್ವಾ ಅಂತೇಳಿ. ಉಂಡೆ ಮಾಡಿಕೊಂಡು ನೋಡ್ಕೊಳ್ಳಿ ಮೊದಲಿಗೆ ಮಾಡುವವರಾದರೆ. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು ರವೆ ಉಂಡೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು, ಹಸ್ಬೆಂಡ್ ಕೂಡ ತಿಂದಿದ್ದಾರೆ, ಎಲ್ಲರಿಗೂ ಇಷ್ಟ ಆಗಿದೆ. ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ. ಹೀಗೆ ಉಂಡೆ ಮಾಡುವಾಗ ಚೆನ್ನಾಗಿ ಉಂಡೆ ಆಗಬೇಕು. ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು ನೀವು. ತುಂಬಾ ಟೇಸ್ಟಿ ಆಗ್ತದೆ. ಹೀಗೆ ಎಲ್ಲದನ್ನು ಕೂಡ ಉಂಡೆ ಮಾಡ್ಕೊಳ್ಳಿ. ಎಲ್ಲ ಹಿಟ್ಟನ್ನು ಕೂಡ ಬೇಕಿದ್ದರೆ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳಿ. ನೋಡಿ, ಈಗ ರೆಡಿ ಆಯಿತು ರವೆ ಉಂಡೆ. 2 ಕಪ್ ರವದಲ್ಲಿ ಇಷ್ಟು ಉಂಡೆಗಳಾದವು. ತುಂಬಾ ಟೇಸ್ಟಿಯಾಗಿ ಆಗುತ್ತೆ.
ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಪಾಕ ಇಲ್ಲದೆ ಮಾಡುವಂತಹ ರವೆ ಉಂಡೆ ರೆಡಿಯಾಗಿದೆ. ಮಾಡೋದು ಕೂಡ ಸಿಂಪಲ್ ಆಗಿರುತ್ತೆ. ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಕೂಡ ಹಾಕಿ ಇಡಬಹುದು. ತುಂಬಾ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಂಜುಂಡು ಏರ್ ಮಂದಿನಿ ಟೇಸ್ಟಿ ಉಂಡೆ ರವೆ ಉಂಡೆ ಫಸ್ಟ್ ಟೈಮ್ ಅಂತೀನಿ ಎಂಚಾದಂಡು ಸೂಪರ್ ಹಿಟ್ಟೆ